गेट में यूट्यूब चैनल
ನಾರಾಯಣ ನಾರಾಯಣ ಕೊಡಲ್ಲಿ ಇಂಕಟ್ಟು ಬಿದ್ದೋಗಲ್ಲ ಹೋಯ್ ಹಾಕ್ಲಲ್ಲ 1 ಗಂಟೆಗೆ ನೀರು ಇಳಿಸ್ಬಿಟ್ಟು 1 ಗಂಟೆ ಹೋಗಿ ಖಾಲಿ ಮಾಡುದು ಅದು ಆ ಹೆಚ್ಚಿನ ಎಳೆ ಹಾಕುತ್ತದೆ ಅರ್ದಿಯಲ್ಲಿ ಓದು ಮಾರಲ್ಲಿ ಹಣ ಅದೊಂದು ಚೂರು ಮತ್ತೆ ಸಣ್ಣ ಸಣ್ಣ ಗುರಿ ಬಡ್ಕಲ್ಲ ಕಟ್ಟೆ ಮಾಡಿ
ಸ್ವಲ್ಪ ಹೊಸ್ತಾನೆ. मोरे कपिन
ಕಾಣಿಕೆ ಅಲ್ಲಿ ಡಬ್ಬಿಗೆ ಹಾಕಿ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡಿ, ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡಿ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಅದು ಜೊತೆಗೆ ನಮ್ಮ ಈಗ ಹೊಸದಾಗಿ ಮಾಡಿರುವುದು ಭಜನ ಕುಣಿತ ಭಜನೆ. ನೀವು ನೋಡಿ, ಕುಣಿತ ಭಜನೆಯಲ್ಲಿ ಈಗ ಸಣ್ಣ ಮಕ್ಕಳಿಗೆ ಕಲಿಸ್ತಿದಾರ. ಅವರು ಆ ಮಕ್ಕಳು ಕುಣಿಯುವಾಗಲೇ ನಮಗೆ ಎಷ್ಟು ಖುಷಿ ಆಗತ್ತೆ. ಹಾಗಾಗಿ ಇದನ್ನ ನೀವೀಗ ಹಳ್ಳಿ ಕಾರ್ಗತ್ತೆ ಮತ್ತೆ ಬೇರೆ ಕಡೆ ಮಾಡ್ತಿದಾರ, ನೀವು ಎಲ್ಲ ಕಡೆಯಲ್ಲೂ ಮಾಡಬೇಕು. ಈ ಕುಣಿತ ಭಜನೆ ಸೇರಿದ ಮಕ್ಕಳೆಲ್ಲರೂ ಮುಂದೆ ಒಳ್ಳೆ ಚೆನ್ನಾಗಿ ಓದಿ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಡ್ತೇನೆ. ಜೊತೆಯಲ್ಲಿ ಬಿಡಬೇಡಿ ಇದನ್ನ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ರಾಮ ರಾಮ.
ನೆನೆಯಲು ನೆನೆಯಬೇಕು ಕುಲದವರೊಂದು ಸಂಖ್ಯೆಯು ಸಾಕು ಬಲು ಜೋಗಿರಬೇಕು ಹೊಲದೋಡು ಬೆಳೆದಿಯ ಉಳ್ಳಿ ಮಿಕ್ಕಿ ಕಸ ಹೊಲದೋಡು ಬೆಳೆದಿಯ ಉಳ್ಳಿ ಮಿಕ್ಕಿ ಕಸ ಕಡಲ ಕೂಲಿಯ ನಾಟಿ ಕೊಯ್ಯೋಣ ಗೆಳತಿ ಸುಖಿ ಮಾಡೋಣ ಬಾರವ ಬಾರವ ಸುಖಿ ಮಾಡೋಣ ಬಾರವ ಗೆಳತಿ ಸುಮನಾಗ ಎರಡು ಕಡೆಯ ಆತ್ಮೀಯರೇ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೆಳಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಳೆದ 13-14 ವರ್ಷಗಳಿಂದ ನಡೆಯುತ್ತಿರುವಂತಹ ಬ್ರಹ್ಮ ರಥೋತ್ಸವ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆದಿದೆ. ಈ ರಥದ ಬಗ್ಗೆ ಸ್ವಲ್ಪ ವಿಶೇಷವಾದ ಮಾಹಿತಿಯನ್ನ ನಮ್ಮ ಜೊತೆ ಇರುವಂತಹ ಸುದರ್ಶನ್ ಮತ್ತೆ ತಂಡದವರು ನೀಡ್ತಾರೆ. ಯಾಕಂದ್ರೆ ಈ ರಥದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿರುವಂತಹ ರಥ ಹಳೆ ರಥಗಳಿಗೆ ಹೋಲಿಸಿಕೊಂಡ್ರೆ ಇದಕ್ಕೆ ಉದ್ದ ರೀತಿಯ ಸ್ಟೇರಿಂಗ್ ಮಾದರಿಯನ್ನ ಅಳವಡಿಸಿದ್ದಾರೆ. ಹಾಗಾಗಿ ಈ ರಥದ ಬಗ್ಗೆ ಮಾಹಿತಿಯನ್ನ ಸುದರ್ಶನ್ ಮತ್ತೆ ತಂಡದವರು ಈಗ ನಿಮಗೆ ನೀಡುತ್ತಾರೆ. ಚಿಕ್ಕದು ದೇವಸ್ಥಾನ ಇತ್ತು. ಈ ಹೊಸ ದೇವಸ್ಥಾನ ಆದ್ಮೇಲೆ ಒಂದು 10 ವರ್ಷ ಬಿಟ್ಟ ಮೇಲೆ ಈಗ 2013ನೇ ಇಸ್ವಿಯಲ್ಲಿ ಈ ರಥ ಬಂದಿರೋದು. ಉಡುಪಿಯ ಹಿರಿಯ ಗಣೇಶಾಚಾರ್ಯ ಶಿಲ್ಪಿಯವರು ರಚನೆ ಮಾಡಿ ನಮ್ಗೆ ಇಲ್ಲಿಗೆ ಕಳಿಸಿ ಅಲ್ಲಿ ಪೂಜೆ ಮಾಡಿ ಇಲ್ಲಿ ತಂದು ತೋರಿಸಿ ಸುತ್ತ ಕಟ್ಟೋದನ್ನೆಲ್ಲ ನಮ್ಗೆ ಹೇಳಿಕೊಟ್ಟು ಹೋಗಿದ್ರು. ಆಮೇಲೆ 1 ವರ್ಷ ಅವ್ರು ಕಟ್ಟಿದ್ರು. ಆಮೇಲೆ ನಂತರದಿಂದ ನಾವೇ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ವಿಶ್ವಕರ್ಮ ಸಮಾಜದ ಬಾಂಧವರೆಲ್ಲ ಸೇರಿ ಈ ರಥವನ್ನ ಕಟ್ಟೋದು, ಈ ಡೆಕೋರೇಷನ್ ಮಾಡೋದು, ಇದನ್ನೆಲ್ಲ ಮಾಡೋದನ್ನ ನಾವು ಮಾಡ್ತಾ ಇದ್ದೀವಿ.
ಆಮೇಲೆ ಇದ್ರ ಬಗ್ಗೆ ಮಾಹಿತಿ ಏನಾದ್ರು ಬೇಕಾ ನಿಮ್ಗೆ? ಹೌದು. ಇದು ಪ್ರತಿ ಒಂದೊಂದು ದಿಕ್ಕಿಗೆ ಒಂದೊಂದು ಗಣಪತಿ, ಲಕ್ಷ್ಮಿ, ಸರಸ್ವತಿ, ಈ ರೀತಿ ಆಂಜನೇಯ ಎಲ್ಲ ಇದು ವಿಗ್ರಹಗಳನ್ನ ಹಲಸು ಹಾಗೂ ಬೋಗಿ ಇಂಥ ಮರಗಳಲ್ಲಿ ನೋಡಿ ಇದು ಲಕ್ಷ್ಮಿ ಇದು ಕಾಣ್ತಾ. ಆಮೇಲೆ ಎಲ್ಲ ಇದು ಮಾಡಿ ಈ ಲೇಟಿನಿಂದ ಈ ಕಾಲುಗಳನ್ನ ಮಾಡಿ ಜೋಡಿಸಿದ್ದಾರೆ. ಆಮೇಲೆ ಈ ಬಳ್ಳಿಗಳು ಇದಕ್ಕೆ ಈ ಚೈನು ಇದು ಮಾಡಿದ್ದಾರೆ, ಚೈನ್ ಲಿಂಕ್ ಮಾಡಿ ಮರದಲ್ಲಿ ಈ ತರ ಇದು ಮಾಡಿದ್ದಾರೆ ಇದನ್ನ. ಆಮೇಲೆ ಇದಿದ್ದಲ್ಲ ಇದು ಹಳೆ ರಥಗಳಲ್ಲಿ ಈ ಸಿಸ್ಟಮ್ ಇಲ್ಲ ಅಂದ್ರೆ ಇದ್ರಲ್ಲಿ ಒಂಥರ ಗೇರ್ ಸಿಸ್ಟಮ್ ಅಥವಾ ಸ್ಟೇರಿಂಗ್ ಸಿಸ್ಟಮ್ ತರ ಇದೆ. ಇದೆ. ಅಲ್ಲಿ ಹೋಗೋಣ ಅಲ್ಲಿ. ಆಮೇಲೆ ಲೋಕಲ್ ಎಲ್ಲೂ ಇಲ್ಲ. ಹೌದು. ಹಿಂದೆ ನೋಡಿ ನಮಗೆ ಆ ಕಡೆ ಈ ಕಡೆ ತಿರ್ಸ್ಲಿಕ್ಕೆ ಒಂಥರ ಸ್ಟೇರಿಂಗ್ ಯಾವ ಕಡೆ ಹೋಗ್ಬೇಕು ಆ ಕಡೆ ತಿರ್ಸ್ಕೊಳಕ್ಕೆ. ಆಮೇಲೆ ನಮ್ದು ಇದು ಅಂತಲ್ಲ, ಇದು ನಿಲ್ಲಿಸ್ಲಿಕ್ಕೆ ಕಟ್ಟೆ ಅಂತಾರೆ. ಇದು ಒಟ್ಟು 4 ಕಟ್ಟೆ ಇದೆಯಾ? 2 ಕಟ್ಟೆ? 4 ಇದಾವೆ. 4 ಕಟ್ಟೆ ಇದಾವೆ. ಇದಕ್ಕೆ ಕಟ್ಟೆ ಅಂತಾರೆ. ಇಲ್ಲಿ ಚಿತ್ರಗಳಿದಾವಲ್ಲ ಪೇಂಟಿಂಗ್ ಮಾಡಿರೋಂಥದ್ದು. ಇದು ಲಕ್ಷ್ಮಿ ಮೇಲೂ ಇದಾವೆ ಚಿತ್ರಗಳೆಲ್ಲ. ಅದು ಸರಿ ಕಾಣಿಸ್ತಾ ಇಲ್ಲ ನಿಮಗೆ ಫೋಟೋಕ್ಕೆ, ಈಗ ವಿಡಿಯೋಕ್ಕೆ ಕಾಣಿಸಲಿಲ್ಲ. ಎಲ್ಲ ರೀತಿ ಚಿತ್ರಗಳು ಇದಾವೆ. ಸರಿ, ಸುಮಾರು ಎಷ್ಟು ಬಾವುಟಗಳಿರ್ಬೋದು? ಬಾವುಟಗಳು 1,500 ಇದೆ, ಮೇಲೆ ಇದೆ. ಆಮೇಲೆ ಅದು ಮಧ್ಯೆ ಪೀಠ ಮಾಡಿದ್ದಾರೆ. ಪೀಠದಲ್ಲಿ ಈ ಕಡೆ ಬರ್ಬೇಕಾದ್ರೆ ವಿಗ್ರಹವನ್ನ ಈ ಕಡೆ ತಿರ್ಸಿಡ್ಲಿಕ್ಕೆ, ಆ ಕಡೆ ಹೋಗ್ಬೇಕಾದ್ರೆ ಆ ಕಡೆ ತಿರ್ಸಿಡ್ಲಿಕ್ಕೆ ತಿರುಗುತ್ತೆ. ಪೀಠನೇ ತಿರುಗುತ್ತೆ. ಸಿಸ್ಟಮ್ ಮಾಡಿದ್ದಾರೆ ಎಲ್ಲ. ಆಮೇಲೆ ಇದಿಷ್ಟು ನಾವು ಒಂದು 2 ದಿನದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರೆಲ್ಲ ಸೇರಿ ಇದನ್ನ ರಥವನ್ನ ಈ ತರ ರೆಡಿ ಮಾಡಿ 2 ದಿನ ಜಾತ್ರೆಗೆ ಎಲ್ಲ ರೆಡಿ ಮಾಡಿ ಸಿದ್ಧ ಮಾಡಿ ಕೊಡ್ತೀವಿ. ಕಮಿಟಿ ಕಾರ್ಯದರ್ಶಿ. ಆಮೇಲೆ ಈ ಸುತ್ತ ಫಲವಸ್ತುಗಳು ಊರಿನವರ ಎಲ್ಲ ಹೊರೆ ಕಾಣಿಕೆಯಿಂದ ಬಂದಿರೋಂಥ ಫಲವಸ್ತು, ಅಡಿಕೆ ಕೊನೆ ಇರ್ಬೋದು, ಬಾಳೆಕೊನೆ ಇರ್ಬೋದು, ಹಿಂಗಾರ ಇರ್ಬೋದು, ಆಮೇಲೆ ಚೀನೆಕಾಯಿ, ಎಳ್ನೀರು ಎಲ್ಲ ಫಲವಸ್ತುಗಳನ್ನು ಕಟ್ಟಿ ನಾವು ಸಿಂಗಾರ ಮಾಡಿ ಜಾತ್ರೆ ಅಂತ ಮಾಡಿದ ಮೇಲೆ ಎಲ್ಲ ಅಂಗಡಿಗೆ ಸಂತೆ ಮಾರ್ಕೆಟ್ನವ್ರು ಬರ್ತಾರೆ. ಆಮೇಲೆ ಎಲ್ಲ ಭಕ್ತಾದಿಗಳು ಜಾಸ್ತಿ ಬಂದು ನಮ್ಮ ಕೆಳಭಾಗ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಎಲ್ಲ 2-3 ದಿನ ಸೇವೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗಿಯಾಗಿ ಇಲ್ಲಿ ಜನಗಳು ಇರ್ತಾರೆ. ಕಾರ್ಯದರ್ಶಿಯಾದ ದಂಪತಿಗಳು ಇದ್ದಾರೆ ಇಲ್ಲಿ, ಶಿವರಾಮ್ ಮತ್ತು ಅವರ ಧರ್ಮಪತ್ನಿ. ದೇವಸ್ಥಾನದ ಬಗ್ಗೆ, ದೇವಸ್ಥಾನದ ಕಮಿಟಿಯ ಬಗ್ಗೆ ಮತ್ತೆ ದೇವಸ್ಥಾನ ಇತಿಹಾಸದ ಬಗ್ಗೆ ಹೇಳೋದಂತಂದ್ರೆ ಏನ್ ಹೇಳ್ತೀರಿ? ದೇವಸ್ಥಾನ ನಾವು ಇದು ತುಂಬಾ ಹಳೆ ದೇವಸ್ಥಾನ. ಹಿಂದೆ ರಘುಪತಿ ಹೆಬ್ಬಾರ ಕಾಲದಿಂದ ಈಚೆ ಬಂದು ಆಗಿದ್ದಂತ ನಮಗೆ ಸುಮಾರು 60-70 ವರ್ಷಗಳ ಹಿಂದಿನ ಆಗಿರೋದು ದೇವಸ್ಥಾನ ಇದು. ಈಗ 2000 ಇಸ್ವಿಯಿಂದ ಜೀರ್ಣೋದ್ಧಾರ ಆಗಿ ಹೊಸ ದೇವಸ್ಥಾನ ಆಗಿ ಆಮೇಲೆ ರಥೋತ್ಸವ ಪ್ರಾರಂಭ ಮಾಡಿದ್ದೀವಿ. ಮೊದಲು ಬರೀ ಪಲ್ಲಕ್ಕಿ ಉತ್ಸವ, ಮೊದಲು ಸುಗ್ಗಿ ಹಬ್ಬ ಇತ್ತು, ಆಮೇಲೆ ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಈಗ ರಥೋತ್ಸವ ಮಾಡ್ತಾ ಇದ್ದೀವಿ. ಇದು ಎಲ್ಲ ಊರಿನ ಎಲ್ಲ ಬಾಂಧವರು, ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲ ಸೇರಿ ಒಟ್ಟಾಗಿ ಮಾಡ್ತಿದ್ದೀವಿ. ಈ ರಥ ಮಾತ್ರ ವಿಶ್ವಕರ್ಮ ಬಾಂಧವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನಾವು ಪ್ರತಿ ವರ್ಷನೂ ಜಾತ್ರೆಯಲ್ಲಿ 2 ದಿನದಲ್ಲಿ ಅವ್ರು ಕಟ್ಟಿ ಪೂರೈಸ್ತಾರೆ. ಎಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಅವ್ರು ಮಾಡೋದು ಇದನ್ನ ಕೆಲಸ. ಬಂದು ಹಾಗೆ ಚೆನ್ನಾಗಿ ನಡೀತಿದೆ. ನಮ್ದು ನಮ್ಮ ಆಡಳಿತ ಮುಖ್ಯಸ್ಥರು ಎಲ್ಲ ಮುಖ್ಯಸ್ಥರಾಗಿ ಸತ್ಯನಾರಾಯಣ ಗದ್ದೆ ಮನೆ ಸತ್ಯನಾರಾಯಣ ಆಗಿದೆ. ಹಾಗಾಗಿ ಅದು ಒಳ್ಳೆ ರೀತಿಯಲ್ಲಿ ಊರನ್ನೆಲ್ಲ ತಗೊಂಡೋಗಿ ನಡೀತಾ ಇದೆ. ಎಲ್ಲ ಗ್ರಾಮಸ್ಥರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ನಂತರ ಇದಾದ ನಂತರ ನಮ್ದು ನಾಳೆಗೆ ಸಮಾಪ್ತಿ ಆಗುತ್ತೆ, ನಮ್ಮ ಶುದ್ಧ ಸಂಪ್ರೋಕ್ಷಣೆ ಆದ್ಮೇಲೆ. ಆಮೇಲೆ ಸುಗ್ಗಿ ಹಬ್ಬ ಇರುತ್ತೆ. ಯುಗಾದಿಯ ನಂತರದ ಮೊದಲನೇ ಮಂಗಳವಾರ ಸುಗ್ಗಿ ಹಬ್ಬ ಆಗುತ್ತೆ ದೇವಸ್ಥಾನದಲ್ಲಿ. ಅದು 1 ದಿನ 2 ದಿನ ನಡೆಯುತ್ತೆ. ರಾತ್ರಿ ಸುಗ್ಗಿ ಭದ್ರಕಾಳಿ ಅಮ್ಮನವ್ರನ್ನ ನಾವು ಸುಗ್ಗಿ ದೇವ್ರನ್ನ ಮುಡಿ ಕಟ್ಟಿ ಹೊಳೆಗೆ ತಗೊಂಡೋಗಿ ಇಲ್ಲೆಲ್ಲ ಉತ್ಸವ ಮಾಡಿ ಹಬ್ಬ ಕುಣಿತ ಅಂತ, ಸುಗ್ಗಿ ಕುಣಿತ ಅಂತ ಮಾಡ್ತಾ ಎಲ್ಲರನ್ನು ನಾವು ಹೊಳೆಗೆ ತಗೊಂಡೋಗಿ ಅಲ್ಲಿಂದ ನಾವು ಹೊಳೆಯಿಂದ ರಾತ್ರಿನ ವಾಪಸ್ ತಂದು ಬೆಳಿಗ್ಗೆ ತಂದು ಇಲ್ಲಿ ಉಯ್ಯಾಲೆ ತೂಗಿ ಬೆಳಿಗ್ಗೆ 12 ಗಂಟೆ ಮೇಲೆ ಅದನ್ನ ಪುನಃ ಪ್ರತಿಷ್ಠೆ ಇದು ಮಾಡ್ತೇವೆ, ಒಳಗಡೆ ಸೇರಿಸ್ತೀವಿ ಅವ್ರನ್ನ. ಅದು ಯುಗಾದಿ ನಂತರ ಮಂಗಳವಾರ ಪ್ರಾರಂಭ ಆಗುತ್ತೆ.
ಸಣ್ಣ ಗ್ರಾಮವಾದ್ರೂ ಜನಸಂಖ್ಯೆ ತುಂಬಾ ದೂರದಲ್ಲಿದ್ದಾರೆ. ಒಂದು ಮನೆಗಳಿಂದ ಒಂದು ಮನೆಗಳ ತುಂಬಾ ಅಂತರವಿದೆ. ಆದ್ರೂ ಒಂದು ಜಾತ್ರೆ ಅಂತಾದಾಗ ಇಲ್ಲಿ ಎಲ್ಲರೂ ಬಂದು ಇಷ್ಟು ಜನ ಸೇರುತ್ತೆ ಅನ್ನೋ ನಿರೀಕ್ಷೆನೇ ಇರಲ್ಲ. ಅದೇ ನಿನ್ನೆ ಜಾತ್ರೆ ಮಹೋತ್ಸವದಲ್ಲಿ ರಥ ರಾತ್ರಿ ಸಂಜೆ ಜನನೇ ಇರ್ಲಿಲ್ಲ. ಮಧ್ಯಾಹ್ನಂತೂ ಏನು ಜನ ಅನ್ನೋದೇ ಕಾಣಿಸ್ತಾನೆ ಇರ್ಲಿಲ್ಲ. ಆದ್ರೆ ಸಂಜೆ ಒಂದು ಫಂಕ್ಷನ್ ಅಲ್ಲಿ 2,000 ಜನಕ್ಕಿಂತನೂ ಎಲ್ಲಾ ಕಡೆ ಇಷ್ಟು ಹಳ್ಳಿ ಆದ್ರೂ ಎಲ್ಲಾ ಕಡೆಗಿಂತನೂ ನಮ್ಮ ನಿನ್ನೆ ಜನ ಸೇರಿ ರಥವನ್ನು ತುಂಬಾ ಖುಷಿಯಿಂದ ವಿಜೃಂಭಣೆಯಿಂದ ಅನ್ನದಾನ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಭಜನಾ ಕುಣಿತ, ಭಜನೆ ಎಲ್ಲರೂ ಸೇರಿ ತುಂಬಾ ವಿಜೃಂಭಣೆ. ಈ ವರ್ಷ ಅಂತೂ ನಾವು ಮೊದಲನೇ ವರ್ಷ ತಂದ ರಥ ಪ್ರಾರಂಭ ಹೇಗಾಗಿತ್ತು ಅಷ್ಟೇ ನಿನ್ನೆ 2013ರಲ್ಲಿ ಇಷ್ಟ ಆಗಿತ್ತು. ಅದೇ ರೀತಿ 2025ರಲ್ಲೂ ಅಷ್ಟು ವಿಜೃಂಭಣೆಯಿಂದ ಆಗಿದೆ. ಈ ದುರ್ಗಾ ಪರಮೇಶ್ವರ ಎಲ್ಲ ಅನುಗ್ರಹ, ಈ ಜಗನ್ಮಾತೆ ಅನುಗ್ರಹದಿಂದ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮುಂದೆ ದೇವಿ ನಡೆಸ್ಕೊಂಡು ಹೋಗುವಂತ ಭಾರ ಆ ತಾಯಿ ಜಗನ್ಮಾತೆ.